ಕರ್ನಾಟಕ ಮಹಾರಾಷ್ಟ್ರ ನಡುವೆ ಭಾಷಾ ಸಂಘರ್ಷ. ಕುಂದಾನಗರಿ ಕೊತ ಬೆನ್ನಲ್ಲೇ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ವಾಪಸ್. ಬೆಳಗಾವಿಯಲ್ಲಿ ಕರವೇ ರಣಕಹಳೆ. ಎಂಇಎಸ್ ಪುಂಡಾಟಕ್ಕೆ ಕನ್ನಡಿಗರ ತಿರುಗೇಟು. ಮುಡಾ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ರಾಯಚೂರು ಸಂಸದ ಕುಮಾರ್ ನಾಯಕ್ಗೆ ಶುರುವಾಯ್ತಾ ಸಂಕಷ್ಟ. ಕ್ಲೀನ್ ಚಿಟ್ ಬೆನ್ನಲ್ಲೇ ಸಿಎಂ ಪತ್ನಿ ಮುಡಾದಿಂದ ಸೈಟ್ ವಾಪಸ್ ಪಡಿತಾರಾ? ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಹೇಳಿದ್ದೇನು ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕರ್ನಾಟಕ ಮಹಾರಾಷ್ಟ್ರ ನಡುವೆ ಭಾಷಾ ಸಂಘರ್ಷ ಜೋರಾಗ್ತಾ ಇದ್ದ ಹಾಗೆ ಕಂಡಕ್ಟರ್ ವಿರುದ್ಧದ ಪೋಕ್ಸೋ ಕೇಸ್ ವಾಪಸ್ ಪಡೆಯಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಮಹದೇವಪ್ಪ ಮೇಲೆ ದಾಖಲಾಗಿದ್ದಂತಹ ಪೋಕ್ಸೋ ಕೇಸ್ ಹಿಂಪಡೆದಿದ್ದೀವಿ ಅಂತ ಸಂತ್ರಸ್ತೆಯ ತಾಯಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ನಾವು ಕೂಡ ಕನ್ನಡಿಗರೇ, ನಮ್ಮ ಮಗಳು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಹೋಗಿದ್ರು. ಈ ವೇಳೆ ಬಸ್ನಲ್ಲಿ ಟಿಕೆಟ್ ವಿಚಾರವಾಗಿ ಜಗಳ ಆಗಿದೆ. ಈ ವೇಳೆ ಕನ್ನಡ ಮರಾಠಿಗರ ಗಲಾಟೆ ಅಂತ ಸುಳ್ಳು ಹಬ್ಬಿಸಲಾಗಿದೆ. ಇದರಿಂದ ಮಹಾರಾಷ್ಟ್ರ ಕರ್ನಾಟಕದ ನಡುವೆ ಜಗಳ ಶುರುವಾಗಿದೆ. ಭಾಷೆ ಮರಾಠಿ ಆಗಿದ್ರು, ನಾವು ಕನ್ನಡಿಗರೇ, ಇದರಿಂದ ನಮಗೂ ಬೇಸರ ಆಗಿದೆ ಅಂತಾರೆ. ಇನ್ನು ಕರ್ತವ್ಯ ಲೋಪ ಎಸಗಿ ಭಾಷಾ ಸಂಘರ್ಷಕ್ಕೆ ಕಾರಣರಾದಂತಹ ಸಿಪಿಐ ಗುರುರಾಜ್ ಕಲ್ಯಾಣಿ ಶೆಟ್ಟಿಯನ್ನ ಸಿಸಿಆರ್ಬಿಗೆ ದಿಢೀರಂತ ವರ್ಗಾವಣೆಗೊಳಿಸಿ ಕಮಿಷನರ್ ಯಡಾ ಮಾರ್ಟಿನ್ ಆದೇಶಿಸಿದ್ದಾರೆ. ಅಲ್ಲದೆ ಗುರುರಾಜ್ ವಿರುದ್ಧ ತನಿಖೆಗೂ ಆದೇಶಿಸಲಾಗಿದೆ. ಇನ್ನು ತಮ್ಮ ಮೇಲಿನ ಕೇಸ್ ವಾಪಸ್ ಪಡೆದಿದ್ದಕ್ಕೆ ಕಂಡಕ್ಟರ್ ಮಹದೇವ್ ಸಂತಸ ವ್ಯಕ್ತಪಡಿಸಿದ್ದು ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದು ಕರ್ನಾಟಕ ಮಹಾರಾಷ್ಟ್ರ ಅಂತೇಳಿ ಇದಾಗತ್ತೈತಿರಲ್ಲ, ಇದಾದದ್ದು ಟಿಕೆಟ್ ಮತ್ತು ಕಂಡಕ್ಟರ್ ಸಲುವಾಗಿ ಅಷ್ಟೇ ರೀ ಸರ್. ಇದು ಭಾಳ ದೂರ ಕರ್ನಾಟಕ ಮಹಾರಾಷ್ಟ್ರ ಅಂತ ಹೇಳಿ ಜಗಳ ಆಗೋದು ನಮ್ಗೆ ಭಾಳ ಬೇಜಾರಾಗೈತಿ ರೀ ಸರ್. ಅದಕ್ಕಾಗಿ ನಾವು ಇದನ್ನ ಬೇಡ, ಇದನ್ನ ನೋಡೋದ ಬೇಡ ಅಂತ ಇದು ಎಷ್ಟೆಲ್ಲ ದೂರ ಹೋಗೈತೆ ಅಂತೇಳಿ ನಮ್ಗೆ ಭಾಳ ಬೇಜಾರಾಗೈತಿ ರೀ ಸರ್. ಅದಕ್ಕಂತೇಳಿ ನಾವು ಸೋಯ್ತು ಅಂತ ನಾವು ವಾಪಸ್ ತಗೊಳತ್ತ. ಇದು ನೋಡಕ್ಕೆ ಬೇಜಾರಾಗೈತಿ. ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಜಗಳ ಅಂತೇಳಿ ನೋಡಿ ನಮ್ಗೆ ಬೇಜಾರಾಗೈತಿ ಸರ್. ನಾವು ಕನ್ನಡದವ್ರು, ನಮಗೂ ಗೊತ್ತಾಗತ್ರಿ ಕನ್ನಡ. ನಾವು ಕರ್ನಾಟಕದಾಗ ಆದವ್ರಿಲ್ಲ, ಏನು ಬೇರೆ ರೈತರಾಗದವ್ರಿಲ್ಲ. ಇಲ್ಲಿ ನಾವು ಕರ್ನಾಟಕದಾಗ ಆದವ್ರಿ ಸರ್. ನಾವು ಕನ್ನಡ ಬಗ್ಗೆ ನಮಗೂ ಹೆಮ್ಮೆ ಐತ್ರಿ ನಮ್ಗೆ ಸರ್. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ್ದಕ್ಕೆ ಹಾಗೂ ಹಲ್ಲೆ ಖಂಡಿಸಿ ಕುಂದಾನಗರಿ ಬೆಳಗಾವಿಯಲ್ಲಿ ಕರವೇ ರಣಕಹಳೆ ಮೊಳಗಿಸಿದೆ. ಮರಾಠಿ ಪುಂಡರ ವಿರುದ್ಧ ಕರವೇ ಬೃಹತ್ ಪ್ರತಿಭಟನೆ ನಡೆಸಿದೆ. ಕರವೇ ನಾರಾಯಣಗೌಡ ಬಣ, ಪ್ರವೀಣ್ ಶೆಟ್ಟಿ ಬಣ, ಕ್ಲಬ್ ರೋಡ್ನಿಂದ ಚೆನ್ನಮ್ಮ ಸರ್ಕಲ್ವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ಮಹಾರಾಷ್ಟ್ರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದೆ. ಬಾಳೆಕುಂದ್ರಿ ಕಡೆಗೆ ಹೊರಟಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು. ಒತ್ತಾಯಪೂರ್ವಕವಾಗಿ ಬಸ್ ಹತ್ತಿಸಿಕೊಂಡು ಹೋದ್ರು. ಈ ವೇಳೆ ಕರವೇ ಕಾರ್ಯಕರ್ತರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಹೈಡ್ರಾಮಾ ನಡೆಯಿತು. ವಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟ ನಾರಾಯಣಗೌಡ ಹಲ್ಲೆಗೆ ಒಳಗಾದ ಮಹದೇವ್ ಆರೋಗ್ಯವನ್ನು ವಿಚಾರಿಸಿದ್ರು. ನಿಮಗೆ ಮಾನ ಮರ್ಯಾದೆ ಇದ್ರೆ ಇಂಥ ಕೃತ್ಯ ಎಸಗಿದವರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಬೇಕು, ಅವರನ್ನ ಕರ್ನಾಟಕದಿಂದ ಗಡಿಪಾರ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದಕ್ಕೆ ಒಬ್ಬ ಕಂಡಕ್ಟರ್ ಹೊಡೆದು ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತಾರೆ ಅಂದ್ರೆ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ರಾಜಕಾರಣಿಗಳು ಹೇಗಿದ್ದಾರೆ, ಯಾಕೆ ಬದುಕ್ತಾ ಇದ್ದೀರಿ ನೀವು? ನಿಮಗೇನಾದ್ರೂ ಮಾನವ ಮರ್ಯಾದೆ ಇದ್ರೆ ಇಲ್ಲಿಯ ರಾಜಕಾರಣಿಗಳಿಗೆ, ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನ ಎಸಗದಂತವ್ರನ್ನ ಯಾವ ಮುಲಾಜಿಲ್ದಲೆ ಗುಂಡಾ ಕಾಯ್ದೆ ಹಾಕಿ 6 ತಿಂಗಳು ವರ್ಷ ಅವ್ರು ಜೈಲಿಗೆ ಹೋಗ್ಬೇಕು. ಅವ್ರನ್ನ ಕರ್ನಾಟಕದ ನೆಲದಿಂದ ಗಡೀಪಾರು ಮಾಡ್ಬೇಕು. ಪೊಲೀಸ್ ರಾಜ್ಯವಾಗಿದೆ ಬೆಳಗಾವಿ. ಮರಾಠಿ ಗುಂಡಗಳು ದಾಳಿ ಮಾಡುವಂತ, ಹಲ್ಲೆ ಮಾಡುವಂತ ಮರಾಠಿ ಗುಂಡಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಇಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಕೊಲ್ಲಾಪುರದಲ್ಲಿ ಕರ್ನಾಟಕದ ಸಾರಿಗೆ ಬಸ್ಗೆ ಮರಾಠಿ ಪುಂಡರು ಮಸಿ ಬಳಿದು ಅಟ್ಟಹಾಸ ಮೆರೆದಿದ್ರು. ಇದೀಗ ಎಂಇಎಸ್ ಪುಂಡಾಟಿಕೆಗೆ ಕನ್ನಡ ಪರ ಹೋರಾಟಗಾರರು ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸಾರಿಗೆ ಬಸ್ಗೆ ಜೈ ಕರ್ನಾಟಕ ಅಂತ ಬರೆದಿರುವ ಘಟನೆ ಚಿತ್ರದುರ್ಗ ಹಾಗೂ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೆದಿದೆ. ಇಳಕಲ್ ಬಸ್ ನಿಲ್ದಾಣದಿಂದ ಮಹಾರಾಷ್ಟ್ರದ ಸೋಲಾಪುರ ಕಡೆಗೆ ಹೊರಟಿದ್ದಂತಹ ಬಸ್ಸನ್ನು ಕೂಡಲ ಸಂಗಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆದು ಗಾಜಿನ ಮೇಲೆ ಜೈ ಕರ್ನಾಟಕ ಅಂಥೇಳಿ ಬರೆದಿದ್ದಾರೆ. ಅಲ್ಲದೆ ಚಾಲಕನಿಗೆ ಕನ್ನಡದ ಧ್ವಜವನ್ನು ಹಿಡಿಸಿ ಜೈ ಕರ್ನಾಟಕ ಅಂಥೇಳಿ ಘೋಷಣೆ ಹಾಕಿಸಿದ್ದಾರೆ. ಫೆಬ್ರವರಿ 22ರಂದು ರಾತ್ರಿ ಶಿವಸೇನೆಯ ಕಾರ್ಯಕರ್ತರು ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿದು ಗೂಂಡಾವರ್ತನೆ ತೋರಿದ್ದು ನಡುರಸ್ತೆಯಲ್ಲಿಯೇ ಬಲವಂತವಾಗಿ ಬಸ್ಸನ್ನು ನಿಲ್ಲಿಸಿ ಮಸಿಯನ್ನು ಬಳಿದಿದ್ರು. ಮರಾಠಿಗರ ಈ ವರ್ತನೆಗೆ ಬಾಗಲಕೋಟೆಯ ಜನರು ತಿರುಗೇಟನ್ನು ಕೊಟ್ಟಿದ್ದಾರೆ. ಜೈ ಕರ್ನಾಟಕ. ಜೈ ಕರ್ನಾಟಕ. ಮೈಸೂರು ಮೂಡಾ ಹಗರಣದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಹಾಲಿ ಸಂಸದ ಕುಮಾರ್ ನಾಯ್ಕ್ ಅವರ ಕರ್ತವ್ಯ ಲೋಪವಿದೆ ಅಂಥೇಳಿ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖವಾಗಿದೆ. ಕುಮಾರ್ ನಾಯ್ಕ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಲೋಕಾಯುಕ್ತ ಶಿಫಾರಸು ಮಾಡಿದೆ. ಭೂ ಪರಿವರ್ತನೆಗೆ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೂಡಾಗೆ ಅರ್ಜಿ ಸಲ್ಲಿಸಿದಾಗ ಕುಮಾರ್ ನಾಯ್ಕ್ ಅವರು ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಮೂಡಾದ ಆಡಳಿತಾಧಿಕಾರಿಯಾಗಿದ್ದರು. ಸ್ಥಳ ಪರಿಶೀಲನೆ ಮಾಡದೆ ಕುಮಾರ್ ನಾಯ್ಕ್ ವರದಿಯನ್ನು ಸಲ್ಲಿಸಿದ್ದಾರೆ ಅಂಥೇಳಿ ಲೋಕಾಯುಕ್ತ ಅಧಿಕಾರಿಗಳು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿಯವರ ಸೈಟ್ ಸೇರಿ 1055
ಸೈಟುಗಳ ಮರುಹಂಚಿಕೆಯಾಗಿದೆ. ಇದರಿಂದ ಮೂಡಾ ಬೊಕ್ಕಸಕ್ಕೆ ಆರ್ಥಿಕ ನಷ್ಟ ಉಂಟಾಗಿದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಅಂತೇಳಿ ಲೋಕಾಯುಕ್ತ ಸಲ್ಲಿಕೆ ಮಾಡಿರುವ ಅಂತಿಮ ವರದಿಯಲ್ಲಿ ಉಲ್ಲೇಖವಾಗಿದೆ. ಕುಮಾರ್ ನಾಯಕ್ ಮಾತ್ರವಲ್ಲದೆ ನಿವೃತ್ತ ತಹಶೀಲ್ದಾರ್ ಮಾಳಿಗ ಶಂಕರ್, ನಿವೃತ್ತ ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದಪ್ಪಾಜಿ ಹಾಗೂ ಭೂದಾಖಲೆಗಳ ಸಹಾಯಕ ನಿರ್ದೇಶಕ ಶಂಕರ್ ಅವರ ಲೋಪವೂ ಇದೆ ಅಂತೇಳಿ ವರದಿಯಲ್ಲಿ ಉಲ್ಲೇಖವಾಗಿದೆ. ಮೂಡಾ ಹಗರಣದಲ್ಲಿ ರಾಯಚೂರು ಸಂಸದ ಕುಮಾರ್ ನಾಯ್ಕ್ ಲೋಪ ಕುರಿತು ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಕುರಿತು ಕುಮಾರ್ ನಾಯ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಲೋಕಾಯುಕ್ತ ವರದಿಯನ್ನು ನಾನು ನೋಡಿಲ್ಲ, ನಾವು ಯಾವುದೇ ನಿಯಮಬಾಹಿರವಾಗಿ ಕೆಲಸ ಮಾಡಿಲ್ಲ, ಕರ್ತವ್ಯ ಲೋಪ ಇದೆ ಅಂಥೇಳಿ ವರದಿಯಲ್ಲಿದ್ದರೆ ಅದನ್ನು ನಾವು ಎದುರಿಸ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಎಲಿನೇಷನ್ಗೆ ಬರೋ ವೇಳೆಗೆ ಆ ಜಾಗದಲ್ಲಿ ಡಿನೋಟಿಫಿಕೇಶನ್ ಆಗಿತ್ತು ಅನ್ನೋದು ಖಚಿತ. ಅದು ಲೋಕಾಯುಕ್ತ ಅಧಿಕಾರಿಗಳ ದೃಷ್ಟಿಕೋನದಲ್ಲಿ ವರದಿ ಕೊಟ್ಟಿದ್ದಾರೆ. ಲೋಕಾಯುಕ್ತ ವಿಚಾರಣೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಇನ್ನು ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿಲ್ಲ. ಕಡತ ಪರಿಶೀಲನೆ ಮಾಡಿಯೇ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಈಗ ಟೀಕೆ ಮಾಡೋದು ಸರಿಯಲ್ಲ. ಸಮಯ ಬಂದಾಗ ನಾನು ಡಿಫೆಂಡ್ ಮಾಡ್ಕೊಳ್ತೇನೆ ಅಂತೇಳಿ ಸಂಸದ ಕುಮಾರ್ ಹೇಳಿದ್ದಾರೆ. ಆ ವರದಿಯನ್ನು ನಾನಿನ್ನು ನೋಡಿಲ್ಲ. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡ್ಬೋದು ಅಂಥೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಸಿಎಂ ಕುಟುಂಬಕ್ಕೆ 14 ಸೈಟ್ ಕೊಟ್ಟಿದ್ದನ್ನೇ ಅಸ್ತ್ರವಾಗಿಸಿಕೊಂಡು ಹಿಂದಿನ ಮೂಡಾ ಆಯುಕ್ತರು ಕಾನೂನನ್ನು ಗಾಳಿಗೆ ತೂರಿ 50-50 ಅನುಪಾತದಲ್ಲಿ 1055 ಸೈಟುಗಳನ್ನು ಹಂಚಿಕೆ ಮಾಡಿದ್ದಾರೆ. 133 ಜನರಿಗೆ ಒಟ್ಟು 1055 ಸೈಟುಗಳನ್ನು ಮೂಡಾ ಆಯುಕ್ತರು ಕೊಟ್ಟಿದ್ದಾರೆ. ಈ ವಿಚಾರ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, 1996ರಲ್ಲಿ ಅನ್ಯಕ್ರಾಂತ ಮಾಡಿಕೊಂಡ ಬಗ್ಗೆ ದೇವರಾಜು ಕೊಟ್ಟ ಪತ್ರದಲ್ಲಿ ಡಿಸಿಎಂ ಅಂಥೇಳಿ ಬರೆದಿದ್ದಾರೆ. ಭೂಮಾಲೀಕರು ಕೊಟ್ಟ ಪತ್ರದಲ್ಲಿ ಡಿಸಿಎಂ ಅಂಥೇಳಿ ಬರೆದ ಪತ್ರದ ಮೂಲಕ ಎಲ್ಲ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿದ್ದಾರೆ. ದೇವರಾಜು ಪತ್ರ ಕೊಟ್ಟ ತಕ್ಷಣ ಅಧಿಕಾರಿಗಳು ಎಲ್ಲ ಪ್ರಕ್ರಿಯೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ವಶಕ್ಕೆ ಪಡೆದ ಕಡತದಲ್ಲಿ ಡಿಸಿಎಂ ಅಂತೇಳಿ ಬರೆದಿರುವ ಪತ್ರ ಸಿಕ್ಕಿದೆ. ಮೌಖಿಕವಾಗಿ ಮಾಡಿದಂತಹ ಆದೇಶ ಕೂಡ ಪ್ರಭಾವ ಬೀರಿದ ಹಾಗೆ ಅಂತೇಳಿ ಸಿದ್ದರಾಮಯ್ಯ ಅವರದ್ದು ಲೋಪವಿದೆ ಅಂತೇಳಿ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಸರ್, ಏನು ಭೂ ಮಾಲೀಕ ಅಂತ ಹೇಳ್ತಾರೆ ದೇವರಾಜು ಅವರು 1996ನೇ ಇಸ್ವಿಲಿ ಈ ಜಮೀನನ್ನು ಭೂಸ್ವಾಮಿ ಕೈ ಬಿಡಿ ಅಂದರೆ ಅರ್ಜಿ ಸಲ್ಲಿಸಿದೆ ಅಂತೇಳಿ ಒಂದು ದಾಖಲಾತಿ ಇದೆ. ಆ ದಾಖಲಾತಿಯ ಮೇಲ್ಭಾಗದ ಎಡಭಾಗದಲ್ಲಿ ಡಿಸಿಎಂ ಅಂತ ಬರೆದಿರೋದು ಉಲ್ಲೇಖ ಬಗ್ಗೆ ತನಿಖಾಧಿಕಾರಿ ದೇವರಾಜನ ವಿಚಾರಣೆ ಒಳಪಡಿಸಿದ್ದಾರೆ. ಆ ಒಂದು ಅರ್ಜಿಯಲ್ಲಿ ಅಂದರೆ ಏನು ಪ್ರಾರಂಭಿಕವಾಗಿ ಭೂಸ್ವಾಮಿ ಕೈ ಬಿಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಆ ಪ್ರಕ್ರಿಯೆ ದಾಖಲೆಯಲ್ಲಿ ಡಿಸಿಎಂ ಅನ್ನು ಬರೆಯೋದ್ರ ಮೂಲಕ ಆಗಿನ ಡಿಸಿಎಂ ಆಗಿದೆ ಅಂತ ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಪ್ರಭಾವ ಅಲ್ಲಿ ಬೀರಿದೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಈ ಕುರಿತು ಸಿಎಂ ಪುತ್ರ ಯತೀಂದ್ರ ಅವರು ಮಾತನಾಡಿದ್ದು, ತಂದೆ ಸಿದ್ದರಾಮಯ್ಯ ಆಗಲಿ ನಮ್ಮ ಕುಟುಂಬವಾಗಲಿ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ. ಮೂಡಾ ಅನಧಿಕೃತವಾಗಿ ನಮ್ಮ ಜಮೀನನ್ನು ವಶಪಡಿಸಿಕೊಂಡಿತ್ತು. ಬೇರೆಯವರಿಗೆ ಹೇಗೆ ಪರಿಹಾರ ಕೊಟ್ಟಿದ್ರು ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಲೋಕಾಯುಕ್ತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ಮೂಡಾ ಕೊಟ್ಟಿರುವ ಸೈಟ್ಗಳನ್ನು ವಾಪಸ್ ಪಡೆಯಲಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಯತೀಂದ್ರ, ಸೈಟ್ಗಳನ್ನು ಹಿಂದಕ್ಕೆ ಪಡೆಯುವುದು ತಂದೆ ತಾಯಿಯ ತೀರ್ಮಾನ ಕೈಗೊಳ್ತಾರೆ. ಈ ವಿಚಾರದ ಬಗ್ಗೆ ತಂದೆ ತಾಯಿ ಜೊತೆಗೆ ಮಾತನಾಡ್ತೇನೆ. ಅದು ನನ್ನ ತಾಯಿ ಆಸ್ತಿ, ಅವರ ನಿರ್ಣಯ ಮುಖ್ಯ. ಈ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತೇನೆ. ಲೋಕಾಯುಕ್ತ ವರದಿ ಬಂದ ಬಳಿಕ ತಾಯಿಯ ಜೊತೆಗೆ ಮಾತನಾಡಲು ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ತಂದೆಯವರಾಗಲಿ ನಮ್ಮ ಕುಟುಂಬದವರಾಗಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ ಅಂತ ಹೇಳಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮಗೆ ತಿಳಿಸದೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ. ಅದು ಬರೀ ನಮಗೆ ಮಾತ್ರ ಅದಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನನ್ನ ಅವರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವರ್ಚಸ್ಸಿಗೆ ತೆಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು. ಬಟ್ ಆದರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಅದನ್ನು ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರು ಬರಬೇಕಾಗಿದ್ದು. ಹಾಗಾಗಿ ಅವ್ರು ಏನು ಅಂತ ಕೇಳಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಮತ್ತು ಗ್ಯಾಂಗ್ಗೆ ಕೋರ್ಟ್ ವಿಚಾರಣೆಗೆ ಹಾಜರಾಗಬೇಕಾಯಿತು. ಬರೋಬ್ಬರಿ 45 ದಿನಗಳ ಬಳಿಕ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ನಲ್ಲಿ ಮತ್ತೆ ಮುಖಾಮುಖಿಯಾದರು. ಕಳೆದ ಬಾರಿ ದರ್ಶನ್ ಕಂಡು ಪವಿತ್ರ ಗೌಡ ಭಾವುಕರಾಗಿದ್ರು. ಆಪ್ತ ಸ್ನೇಹಿತೆಯನ್ನ ದರ್ಶನ್ ಆಗ ಸಂತೈಸಿದ್ರು. ಈ ಬಾರಿ ಪವಿತ್ರಾಳಿಂದ ದರ್ಶನ್ ಅಂತರ ಕಾಪಾಡಿಕೊಂಡ್ರು. ಮುಖ ಕೊಟ್ಟು ನೋಡದೆ ದೂರವೇ ಉಳಿದ್ರು. ಇನ್ನು ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲ ಸುನಿಲ್ ಸಾಲು ಆರೋಪ ಮಾಡಿದ್ರು. ಇತರೆ ಆರೋಪಿಗಳನ್ನ ಮಾಫಿ ಸಾಕ್ಷಿಯಾಗೋಕೆ ಒತ್ತಡ ಹೇರ್ತಾ ಇದ್ದಾರೆ. ಬೇರೆ ಆರೋಪಿಗಳ
ಆರೋಪಿಗಳಿಗೆ ಮಾಫಿ ಸಾಕ್ಷಿ ಯಾಕೆ ಅಂತ ಒತ್ತಡ ಹೇರಲಾಗ್ತಾ ಇದೆ. ಸಾಕಷ್ಟು ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಹೈಕೋರ್ಟ್ ಅಲ್ಲಿ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಹೀಗಿರಬೇಕಾದ್ರೆ ಮಾಫಿ ಸಾಕ್ಷಿ ಆಗೋಕೆ ಒತ್ತಡ ಹಾಕಿದ್ದಾರೆ. ಇತರೆ ಆರೋಪಿಗಳು ತಪ್ಪು ಒಪ್ಕೊಂಡ್ರೆ ಮಾಫಿ ಸಾಕ್ಷಿ ಮಾಡ್ತೀವಿ ಅಂತಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಾದವನ್ನು ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನು ಏಪ್ರಿಲ್ 8ಕ್ಕೆ ಮುಂದೂಡಿದ್ರು. ಆರ್ ನಗರದ ನಿವಾಸದಿಂದ ಕೋರ್ಟ್ಗೆ ಹೋಗುವ ಮುನ್ನ ದರ್ಶನ್ ಅಭಿಮಾನಿಗಳನ್ನ ಭೇಟಿಯಾದರು. ಆರೋಪಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದರೆ ಪೊಲೀಸರು ಅಂತ ಹೇಳಿಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳಿಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂಥ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಾರೆ. ದರ್ಶನ್ ಅವ್ರ ವಿರುದ್ಧ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅದನ್ನು ನ್ಯಾಯಾಲಯದ ಗಮನಕ್ಕೆ ಇವತ್ತು ತಂದಿದ್ದೀನಿ. ಅದನ್ನು ನಾನು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋರಿದ್ದೀವಿ ಸರ್. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬೆನಕನಹಾಳ ಗ್ರಾಮದಲ್ಲಿ ಸಾಲಗಾರರು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ 38 ವರ್ಷದ ಯಂಕಪ್ಪ ಬಂಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪಡಿತರ ವಿತರಕನಾಗಿದ್ದ ಯಂಕಪ್ಪ ವಿವಿಧೆಡೆ 20 ಲಕ್ಷಕ್ಕೂ ಅಧಿಕ ಸಾಲ ಮಾಡಿದ್ದ. ಸಾಲಗಾರರ ಕಿರುಕುಳದಿಂದ ಬೇಸತ್ತು ನಿನ್ನೆ ಸಂಜೆ ವಿಷ ಸೇವಿಸಿದ್ದ ಯಂಕಪ್ಪ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಳ್ಳೆ ಮುದ್ದನಹಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ 50 ವರ್ಷದ ರೈತ ಕೇಶವಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸೂರ್ಯೋದಯ ಫೈನಾನ್ಸ್ನಿಂದ 5 ಲಕ್ಷ, ಬೆಲ್ಟ್ ಸ್ಟಾರ್ ಮೈಕ್ರೋ ಫೈನಾನ್ಸ್ನಿಂದ 60,000 ರೂಪಾಯಿ ಸಾಲ ಪಡೆದಿದ್ದ. ಹಣ ಪಾವತಿ ಮಾಡುವಂತೆ ಫೈನಾನ್ಸಿಗೆ ಬಂದು ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿದರು. ಅಲ್ಲದೆ ಮನೆ ಹರಾಜು ಮಾಡುವಂತೆ ಜೆಎಫ್ಸಿ ಕೋರ್ಟ್ನಿಂದ ಆದೇಶ ಕೂಡ ಹೊರಬಿದ್ದಿತ್ತು. ಇದರಿಂದ ಮನನೊಂದಿದ್ದ ರೈತ ಕೇಶವಯ್ಯ ಇಂದು ಮನೆಯಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಅರಕಲಗೂಡು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಕುರಿತು ಸಚಿವರು ಅಸಹಾಯಕತೆಯ ಹೇಳಿಕೆ ಕೊಡ್ತಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮುನಿಯಪ್ಪ ಬಳಿಕ ಇದೀಗ ಪರಮೇಶ್ವರ್ ಗ್ಯಾರಂಟಿ ಯೋಜನೆ ಕುರಿತು ಮಾತನಾಡಿದ್ದು, ಗ್ಯಾರಂಟಿ ಹೊರೆ ಆಗಿದೆ ಎಂಬುದರಲ್ಲಿ 2 ಮಾತಿಲ್ಲ ಎಂದಿದ್ದಾರೆ. ಹೊರೆ ಆಗುತ್ತೆ ಅಂತ ಗೊತ್ತಿತ್ತು, ಆದರೆ ಸರ್ಕಾರ ತಡೆದುಕೊಳ್ಳಬೇಕಲ್ಲ ಅಂತ ಪರಮೇಶ್ವರ್ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಇನ್ನು ಪರಮೇಶ್ವರ್ ಹೇಳಿಕೆ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿದ್ದು, ಮರ್ಯಾದೆಯಿಂದ ಗ್ಯಾರಂಟಿ ಯೋಜನೆ ಕೊಡಬೇಕು ಎಂದಿದ್ದಾರೆ. ಯಾಕೆ ಭರವಸೆ ಕೊಟ್ಟಿದ್ದೀರಾ? ಅಧಿಕಾರಕ್ಕಾಗಿ ಸುಳ್ಳು ಭರವಸೆ ಕೊಟ್ಟಿದ್ದೀರಾ? ನಿಮಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿರೋ ರೇಣುಕಾಚಾರ್ಯ, ಸರ್ಕಾರ ಇನ್ನೂ ಟೇಕ್ ಆಫ್ ಆಗಿಲ್ಲ, ಇದು ಜೀವಂತ ಶವ, ನಿಧಾನವಾಗಿ ಗ್ಯಾರಂಟಿ ವಾಪಸ್ ಪಡೆಯಲು ಕುತಂತ್ರ ನಡೀತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು. ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೀವಿ. ಮರ್ಯಾದೆಯಿಂದ ಹಣಕಾಸು ಹೊಂದಾಣಿಕೆ ಮಾಡ್ಕೊಂಡು ಕೊಡಬೇಕು. ಯಾಕೆ ಕೊಡಲ್ಲ? ಯಾಕೆ ಭರವಸೆ ಕೊಟ್ರಿ? ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋಕ್ಕೋಸ್ಕರ ಭರವಸೆ ಕೊಟ್ಟರೆ ನಾಚಿಕೆ ಆಗಬೇಕಲ್ಲ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ಈ ಸರ್ಕಾರ ಟೇಕಪ್ ಆಗಿಲ್ಲ, ಇದು ಜೀವಂತ ಶವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಗೆ ರೆಬಲ್ ನಾಯಕ ಯತ್ನಾಳ್ ಲಿಂಗಾಯತ ದಾಳ ಉರುಳಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿ ಲಿಂಗಾಯತ ಮುಖಂಡರ ಸಭೆ ನಡೆಸಲಾಗಿದೆ. ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಮಹೇಶ್ ಕುಮಟಳ್ಳಿ, ಬಿಪಿ ಹರೀಶ್ ಸೇರಿದಂತೆ ಲಿಂಗಾಯತ ಸಮುದಾಯದ ಮಾಜಿ ಶಾಸಕರು, ಜಿಲ್ಲಾ ಮಾಜಿ ಅಧ್ಯಕ್ಷರು ಸಭೆಯಲ್ಲಿ ಭಾಗವಹಿಸಿದರು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಇಳಿಸುವಂತೆ ಹೈಕಮಾಂಡ್ ಬಳಿ ನಿಯೋಗ ಕೊಂಡೊಯ್ಯುವ ನಿರ್ಣಯ ಕೈಗೊಳ್ಳಲಾಗಿದೆ. ವಿಜಯೇಂದ್ರ ಬದಲು ಯತ್ನಾಳ್ ಅಥವಾ ವಿ ಸೋಮಣ್ಣ ಅಥವಾ ಬೊಮ್ಮಾಯಿಯನ್ನ ಮುಂದಿನ ರಾಜ್ಯಾಧ್ಯಕ್ಷ ಮಾಡುವಂತೆ ವರಿಷ್ಠರಿಗೆ ಮನವಿ ಮಾಡಲು ತೀರ್ಮಾನಿಸಲಾಗಿದೆ. ಇನ್ನು ರೆಬಲ್ ಟೀಮ್ ಮೀಟಿಂಗ್ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ. ನೀವ್ಯಾರು ಲಿಂಗಾಯತ ನಾಯಕರಲ್ಲ, ನೀವೆಲ್ಲ ಡಮ್ಮಿ ನಾಯಕರು, ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಅಂತ ಕಿಡಿಕಾರಿದ್ದಾರೆ. ಬಿವೈ ವಿಜಯೇಂದ್ರ ಅವರನ್ನ ಮುಂದಿನ ಸಿಎಂ ಮಾಡ್ತೀವಿ, ಮುಖ್ಯಮಂತ್ರಿ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ತಿದ್ದೀವಿ ಅಂತ ರೇಣುಕಾಚಾರ್ಯ ತಿಳಿಸಿದ್ದಾರೆ. ವೀರಶೈವ ಲಿಂಗಾಯತ ಒಳಪಂಗಡದ ಮಠಾಧೀಶ್ವರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ಅವರ ಪರವಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜಯೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು, ತಿರಸ್ಕೃತ ನಾಣ್ಯಗಳು. ಹೆದ್ದಾರಿಯಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರೊಂದು ಬರೋಬ್ಬರಿ 6 ಬಾರಿ ಪಲ್ಟಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕತ್ತಿಹೊಸಹಳ್ಳಿ ಗ್ರಾಮದ ಬಳಿ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಕಾರು ಚಾಲಕ ಮಹಮ್ಮದ್ ಯೂನಿಸ್ ಮೃತಪಟ್ಟದ್ದು, 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ 5 ಸ್ನೇಹಿತರು ಕಾರ್ನಲ್ಲಿ ಧಾರವಾಡದಿಂದ ದೇವನಹಳ್ಳಿಯ ಬಳಿಕ ವಿಜಯಪುರಕ್ಕೆ ಹೊರಟಿದ್ರು. ಈ ವೇಳೆ ವೇಗವಾಗಿದ್ದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಕಾರು ಅಪಘಾತದ ದೃಶ್ಯ ಹೆದ್ದಾರಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೊಡ್ಡ ಬೆಳವಂಗ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.